ಮಾನ್ಯ ಆರೋಗ್ಯ ಸಚಿವರು, ಕರ್ನಾಟಕದ ಮಾನ್ಯ ಆರೋಗ್ಯ ಸಚಿವರು ಸುಧಾಕರ್ ಅವರು, ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಒಂದು ಕಾರ್ಯಕ್ರಮದಲ್ಲಿ, ಬ್ರಾಹ್ಮಣರೇ ತುಂಬಿ ತುಳುಕ್ತಾ ಇದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಬಂಧುಗಳನ್ನು ಮೆಚ್ಚಿಸೋಕೋ ಅಥವಾ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೋ ಗೊತ್ತಿಲ್ಲ, ಅವರು ಒಂದು ಇತಿಹಾಸಕ್ಕೆ ಅಪಚಾರವೆಸಗುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಬುದ್ಧಿಸಮ್ ಭಾರತದಲ್ಲಿ ಬೌದ್ಧ ಧರ್ಮ ತುಂಬ ಅಪಾಯಕಾರಿಯಾಗಿ ಬೆಳೀತಾ ಇತ್ತು, ಅದನ್ನು ಬ್ರಾಹ್ಮಣರು ತಪ್ಪಿಸಿ ಭಾರತವನ್ನು ಕಾಪಾಡಿದ್ರು ಅನ್ನೋ ಪದವನ್ನು ಹೇಳಿದ್ದಾರೆ. ಸೊ ಇದನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪ್ರಜ್ಞಾವಂತರು ಇದನ್ನು ಖಂಡಿಸಿದ್ದಾರೆ ಈಗಾಗಲೇ. ಯಾಕೆ ಅಂತ ಹೇಳಿದ್ರೆ ಅದು ಇತಿಹಾಸಕ್ಕೆ ಅಪಚಾರವೆಸಗುವಂಥ ರೀತಿಯಲ್ಲಿ ಸುಧಾಕರ್ ಅವರು ಮಾತಾಡಿದ್ದಾರೆ. ವಾಸ್ತವವಾಗಿ ಬುದ್ಧಿಸಮ್ ಅಂತಕ್ಕಂಥದ್ದು ಭಾರತದಲ್ಲಿ ಹುಟ್ಟಿ ಇವತ್ತು ಪ್ರಪಂಚದ ಅನೇಕ ದೇಶಗಳಿಗೆ ಬುದ್ಧಿಸಮ್ ಸ್ಪ್ರೆಡ್ ಆಗಿದೆ. ಯಾಕೆ ಅಂದರೆ ಅದರಲ್ಲಿ ಪ್ರೀತಿ ಇದೆ, ಮಮತೆ ಇದೆ, ಕರುಣೆ ಇದೆ, ಶಾಂತಿ ಇದೆ, ಸೌಹಾರ್ದತೆ ಇದೆ. ಎಲ್ಲ ಮನುಷ್ಯರಿಗೂ ಬೇಕಾಗುವಂತಹ ಮಾನವ ಕೇಂದ್ರಿತ ಧರ್ಮ ಅದು, ಪ್ರತಿ ಮನುಷ್ಯನಿಗೂ ಬೇಕು ಅಂತ ಕಾರಣಕ್ಕೆ. ಒಂದು ದೇಶದಲ್ಲಿ ಹುಟ್ಟಿ ಬೇರೆ ಬೇರೆ ದೇಶಗಳಿಗೆ ಧರ್ಮ ಹೋಗುತ್ತೆ ಅಂದರೆ ಎರಡು ಕಾರಣಕ್ಕೆ ಹೋಗುತ್ತೆ. ಒಂದು, ಆ ಧರ್ಮವನ್ನು ಪಾಲಿಸುವಂಥ ರಾಜರುಗಳು ಆ ದೇಶದ ಮೇಲೆ ದಂಡೆತ್ತಿ ಹೋಗಿ ದಾಳಿ ಮಾಡಿ ಬಲವಂತವಾಗಿ ಅಲ್ಲಿ ಧರ್ಮವನ್ನು ಸ್ಪ್ರೆಡ್ ಮಾಡಿರ್ಬೋದು. ಆದರೆ ಭಾರತದ ಯಾವ ಬೌದ್ಧರು ಬೇರೆ ದೇಶದ ಮೇಲೆ ದಂಡೆತ್ತಿ ಹೋಗಿ ಆ ಧರ್ಮವನ್ನು ಪ್ರಚಾರ ಮಾಡಲಿಲ್ಲ. ಅದು ಯಾಕೆ ಬೇರೆ ಬೇರೆ ದೇಶಗಳಿಗೆ ಹೋಯಿತು? ಈಗ ನಿಮಗೆ ಶ್ರೀಲಂಕಾ, ಮಲೇಷಿಯಾ, ಹಾಂಗ್ಕಾಂಗ್, ಚೈನಾ, ಜಪಾನ್, ತೈವಾನ್, ಥೈಲ್ಯಾಂಡ್, ಕೊರಿಯಾ, ನಿಮ್ಗೆ ಎಷ್ಟು ದೇಶಗಳು ಬೇಕು, ಎಲ್ಲ ಡೆವಲಪ್ಡ್ ಕಂಟ್ರಿಗಳಿಗೆ ಬುದ್ಧಿಸಮ್ ಅನ್ನೋದು ತಾನಾಗಿ ಹೋಗಿದೆ. ಯಾಕೆ ಅಂದರೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ಧರ್ಮ. ಅದು ಅಂಥ ವಿಶ್ವಮಟ್ಟದಲ್ಲಿ ರಾರಾಜಿಸ್ತಾ ಇರ್ತಕ್ಕಂಥ, ವಿಶ್ವಮಟ್ಟದಲ್ಲಿ ವಿಶ್ವಮಾನವರು ಒಪ್ಕೊಂಡಿರ್ತಕ್ಕಂಥ ಧರ್ಮವನ್ನು ಅಪಾಯಕಾರಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಸುಧಾಕರ್ ಅವ್ರಿಗೆ ಜ್ಞಾನದ ಕೊರತೆ ಇರ್ಬೋದು ಅಥವಾ ಇತಿಹಾಸದ ಕೊರತೆ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಅಥವಾ ಯಾರು ಬರ್ಕೊಟ್ಟು ಹೇಳಿಸಿದಾರಾ ಅಂತಕ್ಕಂಥದ್ದು ಕೂಡ ನಮಗೆ ಅನುಮಾನ ಇದೆ. ಹಾಗಾಗಿ ಅವರು ಇಡೀ ರಾಜ್ಯದ ಜನಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಒಂದು ವಿಡಿಯೋನೂ ಮಾಡಿದ್ದಾರೆ. ಏನಂದರೆ ಬುದ್ಧ ಅನ್ನೋದು ವಿಷ್ಣುವಿನ ಅವತಾರಗಳಲ್ಲಿ ಒಂದು, ನಾನು ಕೂಡ ಬುದ್ಧನ ಅನುಯಾಯಿ ಅಂತ. ಒಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಫ್ಟರ್ ಅಶೋಕ ಬುದ್ಧನ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟದ್ದು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಇವತ್ತು ಬುದ್ಧಿಸಮನ್ನು ಬರೀ ಕೇವಲ ಅಸ್ಪೃಶ್ಯರು ಅಥವಾ ದಲಿತರು ಒಪ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸುಳ್ಳು. ಯಾಕೆಂದರೆ ಬೆಂಗಳೂರಿನ ಮಹಾಬೋಧಿ ಸೊಸೈಟಿನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಬ್ರಾಹ್ಮಣರಿಂದ ಹಿಡ್ಕೊಂಡು ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಕುಂಬಾರರು, ಅಗಸರು, ಉಪ್ಪಾರು, ಗಾಣಿಗರು, ಈಡಿಗರು, ಒಂದಷ್ಟು ಪ್ರಜ್ಞಾವಂತ ಮುಸಲ್ಮಾನರು, ಪ್ರಜ್ಞಾವಂತ ಕ್ರೈಸ್ತರು ಕೂಡ ಇವತ್ತು ಬೌದ್ಧ ಧರ್ಮದ ಕಡೆಗೆ ಬಂದಿರತಕ್ಕಂಥದ್ದನ್ನು ಬಹಳ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ದೀವಿ. ಅಂದರೆ ಇದೊಂದು ವಿಶ್ವಮಾನವ ಧರ್ಮ ಅಂತಕ್ಕಂಥದ್ದನ್ನು ಬಹಳ ಕ್ಲಿಯರ್ ಕಟ್ಟಾಗಿ ಜನಗಳೇ ಒಪ್ಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಆ ಥರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಇತಿಹಾಸಕ್ಕೆ ಅಪಚಾರವೆಸಗುವಂಥದ್ದು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕು ನಾಗಪುರದಲ್ಲಿ ತಮ್ಮ ಲಕ್ಷಾಂತರ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಒಂದು 22 ಪ್ರತಿಜ್ಞೆಗಳನ್ನು ಇಡೀ ಭಾರತದ ಬೌದ್ಧರಿಗೆ ಕೊಡ್ತಾ ಹೋಗ್ತಾರೆ ಅವರು. ಅದರಲ್ಲಿ ಪ್ರಮುಖವಾದಂಥ 5ನೇ ಪ್ರತಿಜ್ಞೆ ಏನು ಅಂತ ಹೇಳಿದ್ರೆ, ಕೆಲವು ಕಿಡಿಗೇಡಿಗಳು ಬುದ್ಧರನ್ನು ವಿಷ್ಣುವಿನ 10 ಅವತಾರಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಇದು ಮೂರ್ಖತನದ ಪರಮಾವಧಿ. ವಿಷ್ಣುವಿನ ಅವತಾರ, ಬುದ್ಧನಿಗೂ ವಿಷ್ಣುವಿನ ಅವತಾರಕ್ಕೂ ಸಂಬಂಧ ಇಲ್ಲ. ಇದನ್ನು ನಾನು ನಂಬೋದಿಲ್ಲ ಮತ್ತು ಯಾವತ್ತೂ ಕೂಡ ನಂಬೋದಿಲ್ಲ. ಇದೊಂದು ಭಾಳ ಮೂರ್ಖತನದ ಹೇಳಿಕೆ ಅಥವಾ ಮೂರ್ಖತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಬುದ್ಧನನ್ನು ನೋಡ್ತಾ ಇರೋದು, ನಾವೆಲ್ಲ ಅಂಬೇಡ್ಕರ್ ಅನುಯಾಯಿಗಳಾಗಿರೋದ್ರಿಂದ ಅಂಬೇಡ್ಕರ್ ಕೇವಲ ಒಬ್ಬ ಹೇಳಿಕೆಕಾರ ಅಲ್ಲ, ಅವರೊಬ್ಬರು ರಿಸರ್ಚರ್, ಅವರು ಸಂಶೋಧಕರು, ಲೇಖಕರು, ಮಾನವ ತಜ್ಞರು. ಅವರು ಇಡೀ ಜಗತ್ತೇ ಅವರನ್ನು ವಿಶ್ವಜ್ಞಾನಿ ಅಂತ ಒಪ್ಕೊಂಡಿರೋ ಸಂದರ್ಭದಲ್ಲಿ ಅಂಥ ಇತಿಹಾಸ ತಜ್ಞ, ಅಂಥ ಒಬ್ಬ ಸಂಶೋಧಕ ಹೇಳಿರ್ತಕ್ಕಂಥದ್ದು ವಿಷ್ಣುವಿನ ಅವತಾರ ಬುದ್ಧ ಅಂತಕ್ಕಂಥದ್ದು ಮೂರ್ಖತನ ಅಂತ. ಹಾಗಾಗಿ ನಾವು ಅದೇ ವಿಚಾರವನ್ನು ಹೇಳ್ತಾ ಇದ್ದೀವಿ. ನೀವು ವಿಷ್ಣುವಿನ ಅವತಾರ ಬುದ್ಧ ಅನ್ನೋದೇ ಆದರೆ ಯಾಕೆ ನೀವು ಬುದ್ಧನ ವಿಹಾರಗಳನ್ನು ಕೋಟಿ ಖರ್ಚು ಮಾಡಿ ಬುದ್ಧನ ವಿಹಾರಗಳನ್ನು ಕಟ್ಟಿಸಬಾರ್ದು? ನೀವು ದೇವಸ್ಥಾನಗಳನ್ನು ಕಟ್ಟಿಸಿ, ಬುದ್ಧನ ವಿಹಾರಗಳನ್ನು ಕಟ್ಟಿಸಿ, ನೀವು ಮಾಡ್ತಾ ಇಲ್ಲ ಅದನ್ನು. ಹಾಗಾಗಿ ಇದೊಂದು ಈ ಹೇಳಿಕೆನೂ ಕೂಡ ನಮಗೆ ತೃಪ್ತಿ ತಂದಿಲ್ಲ. ಇದೊಂದು ಸಾರಿಸುವಂಥದ್ದು, ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚೆಚ್ಚು ಅವೇರ್ನೆಸ್ಸನ್ನು ಮೂಡಿಸೋದ್ರ ಮೂಲಕ ಕಾನೂನು ಪ್ರಕಾರವಾಗಿಯೇ ನಾವು ಸುಧಾಕರ್ ಅವರಿಗೆ ಈ ಪ್ರಶ್ನೆಯನ್ನು ಎತ್ತುತ್ತೀವಿ. ಅವರು ಕಾನೂನು ಪ್ರಕಾರವಾಗಿ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿಯಾಗಿದೆ. ಮಾನ್ಯ ಸುಧಾಕರ್ ಸಾಹೇಬರು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸಿದ್ದೀವಿ, ನೋಡಿದ್ದೀವಿ. ಬೌದ್ಧ ಧರ್ಮ ಈ ದೇಶಕ್ಕೆ ಅಪಾಯಕಾರಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದರು. ಸ್ಪಷ್ಟವಾಗಿ ಇದು ಒಂದು ಧರ್ಮ ನಿಂದನೆ ಮಾಡುವಂಥ ಕೆಲಸ, ಅದಲ್ಲದೆ ಸಮಾಜವನ್ನು ಒಡೆಯುವಂಥ ಕೆಲಸ ಆಗ್ತದೆ. ಹೆಂಗೆ ಮಿನಿಸ್ಟರ್ ಆಗಿರೋರು, ಒಂದು ಸಮಾಜದ ಮುಖ್ಯ ಸ್ಥಾನದಲ್ಲಿರೋರು ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನು ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು ಅಂತೇಳಿ. ಈ ದೇಶದ ಇತಿಹಾಸ, ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮವಾಗಿದೆ. ಇದನ್ನು ಇತಿಹಾಸ ಇವರು ತಿಳ್ಕೋಬೇಕು. ಹಾಗಾಗಿ ನಾವು ಇವತ್ತಿನ ದಿವಸ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಪುಸ್ತಕ ಬರೆದಿದ್ದಾರೆ, ಬುದ್ಧ ಆ್ಯಂಡ್ ಇಸ್ ಧಮ್ಮ ಅಂತೇಳಿ. ಆ ಪುಸ್ತಕನ ಅವ್ರನ್ನ ಗಿಫ್ಟ್ ಮಾಡಿ ಬುದ್ಧ ಧಮ್ಮನ್ನು ನಿಜವಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತೇಳಿ ನಾವು ಇವತ್ತೊಂದು ದಿವಸ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದರ ಜೊತೆಯಲ್ಲಿ ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಸಾಕಷ್ಟು ಬುದ್ಧ ಸ್ತೂಪಗಳನ್ನು ಒಡೆದಾಕಿ ಆ ಜಾಗದಲ್ಲಿ ಇದೇ ಬ್ರಾಹ್ಮಣರ ಬೇರೆ ಲೆವೆಲಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿರುವಂಥದ್ದು ಕೂಡ ಇತಿಹಾಸ ಇದೆ. ಇದು ಇತಿಹಾಸದಲ್ಲಿ ನಾವು ನೋಡ್ಬೋದು. ಅಂದರೆ ಧರ್ಮನಿಂದನೆ ಅಥವಾ ಒಂದು ಧರ್ಮಕ್ಕೆ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾರೆ ಅಂದರೆ ಅದು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ರಾಷ್ಟ್ರದಲ್ಲಿ ಬೌದ್ಧ ಧಮ್ಮನ್ನು ಫಾಲೋ ಮಾಡುವಂಥದ್ದಿದೆ. ಸೊ ಅಂಥ ಧರ್ಮಕ್ಕೆ ಒಂದು ಅಪಪ್ರಚಾರ ತರ್ತಾರಂದರೆ ಅದು ಅವರ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಈ ಕೂಡಲೇ ಅವರು ಇದಕ್ಕೆ ಕ್ಷಮೆ ಕೇಳ್ಬಿಟ್ಟು ಅಥವಾ ರಾಜೀನಾಮೆ ಕೊಟ್ಬಿಟ್ಟು ಅವರು ಮತ್ತೆ ವಾಪಸ್ ಚುನಾವಣೆಗೆ ಬಂದಾಗ ಈ ದೇಶದ ನೈಜ ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಅವರನ್ನು ಸೋಲಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀವಿ.